ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತು ಏರ್ ಸ್ಮೂತ್ನಿಂಗ್ ಮಾಡಿಸ್ಬೇಕಿತ್ತು, ಹಾಗಾಗಿ ಗೋಲ್ಡನ್ ಬ್ಯೂಟಿ ಸೆಲೂನ್ಗೆ ವಿಸಿಟ್ ಮಾಡಿದ್ದೆ. ಸೊ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಏರೆಲ್ಲ ವಾಶ್ ಮಾಡಿಬಿಟ್ಟು ಡ್ರೈ ಮಾಡ್ತಾ ಇದ್ದಾರೆ ಸಿಸ್ಟರ್ ಅವರು. ಇವಾಗ ಹೇರ್ಗೆಲ್ಲ ಫುಲ್ಲು ಸ್ವಲ್ಪನೇ ಹೇರ್ ತೊಗೊಂಡು ಕ್ರೀಮೆಲ್ಲ ಅಪ್ಲೈ ಮಾಡ್ತಾರೆ. ಅದನ್ನು 1 ಅವರ್ ಬಿಡ್ತಾರೆ ಕ್ರೀಮ್ನ ಹೇರಲ್ಲಿ. ಅದು 1 ಅವರ್ ಆದಮೇಲೆ ವಾಶ್ ಮಾಡಿ ಮತ್ತು ಐರನ್ ಮಾಡಬೇಕದು ಸ್ಮೂತ್ನಿಂಗಿಗೆ. ಅದು ಏನಿಲ್ಲ ಅಂದರೆ 1 ಅವರ್ ಆಗುತ್ತೆ. ಹಾಗಾಗಿ ಸ್ಮೂತ್ನಿಂಗ್ ಮಾಡಿಸೋ ಹೊತ್ತಿಗೆ 4 ಅವರ್ಸ್ ಕಂಪ್ಲೀಟ್ ಆಯಿತು. ಈವ್ನಿಂಗ್ ಬಂದುಬಿಟ್ಟು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಸಿಸ್ಟರ್ಸ್ ಎಲ್ಲ ಪ್ಲ್ಯಾನ್ ಮಾಡಿದರು. ಸೊ ಹಾಗಾಗಿ ನಾವು ಎಲ್ಲ ಹೊರಡ್ತಾ ಇದ್ವಿ ಇವಾಗ ಟೆಂಪಲ್ಗೆ ಹೋಗೋಕ್ಕೆ ಅಂತ. ಈವ್ನಿಂಗ್ ಆಗಿಬಿಟ್ಟಿತ್ತು, ಅಲ್ಲೇ ಟೈಮ್ ಆಗಿತ್ತು ಹೋಗೋಕ್ಕೆ. ಹಾಗಾಗಿ ಕಾರಲ್ಲಲ್ವಾ ಅಂದ್ಕೊಂಡು ಹೊರಟ್ವಿ ಎಲ್ಲರೂ. ಎಲ್ಲ ಆಚೆ ಕಡೆ ನೋಡ್ತಾ ಇದ್ದೀವಿ. ಭಾವ ಕಾರ್ ತೆಗಿತಾ ಇದ್ದರು. ಎಲ್ಲ ಕಾರಲ್ಲೇ ಹೊರಟಿದ್ವಿ. ಸೊ ಹೋಗ್ತಾ ಇದ್ದೀವಿ, ಇನ್ನೂ ರೀಚ್ ಆಗಿಲ್ಲ. ಅಲ್ಲೇ ಟೈಮ್ ಆಯಿತು. ಅಲ್ಲಿ 10ವರೆಗೂ ಇರುತ್ತಂತೆ ಪೂಜೆ, 9 to 10ವರೆಗೂ ಇರುತ್ತಂತೆ. ಹಾಗಾಗಿ ನಿಧಾನ ಆದರೂ ಪರವಾಗಿಲ್ಲ ಅಂದ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ. ಸೊ ಮಾರ್ನಿಂಗಿಂದ ಸ್ವಲ್ಪ ನಮಗೂ ಟಯರ್ಡ್ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಮಲ್ಕೊಬಿಟ್ಟಿದ್ವಿ. ಈಗೆಲ್ಲ ರೀಚ್ ಆದ್ವಿ ದೇವಸ್ಥಾನದ ಹತ್ರ ರೀಚ್ ಆಗಿ ಎಲ್ಲ ಒಳಗಡೆ ಹೋಗ್ತಾ ಇದ್ದು. ಸೊ ಸಂಜೆ ಪೂಜೆಗೆ ಸ್ವಲ್ಪ ದೇವ್ರನ್ನ ಅಲಂಕಾರ ಮಾಡೋಕ್ಕೆ ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಎಲ್ಲ ನಾವು ಕೂಡ ಅಲ್ಲೇ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಅವರು ಮತ್ತೆ ಸಂಜೆ ಪೂಜೆಗೆ ದೇವ್ರನ್ನ ಅಲಂಕಾರ ಮಾಡ್ತಾರಂತೆ, ಹಾಗಾಗಿ ಡೋರ್ ಕ್ಲೋಸ್ ಮಾಡಿದರು. ಸೊ ಎಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಕೂತ್ಕೊಂಡೆ. ಸಂಜೆ ಪೂಜೆ ಲಾಸ್ಟ್ ಪೂಜೆ ಅಂತೆ. ಅಣ್ಣ ಏನೋ ಹರಕೆ ಮಾಡ್ಕೊಂಡಿದ್ರಂತೆ, ಮಡ್ಲಕ್ಕಿ ಹಾಕಬೇಕು ದೇವ್ರಿಗೆ ಸ್ಯಾರಿ ಎಲ್ಲ ತೊಗೊಂಡು ಅಂತ. ಅದನ್ನೆಲ್ಲ ತೊಗೊಂಡು ಅಕ್ಕ ತಟ್ಟೆಗೆಲ್ಲ ಜೋಡಿಸ್ಕೊತಾ ಇದ್ದರು. ಇವಾಗ ಕ್ಯೂ ಓಪನ್ ಮಾಡಿದ್ರು ಅಂತ ಎಲ್ಲ ದೇವ್ರ ದರ್ಶನಕ್ಕೆ ಎಲ್ಲ ನಿಂತ್ಕೊಂಡ್ವಿ. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಬರ್ತಾ ಹಂಗೆ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು ಎಲ್ಲರಿಗೂ. ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಕಾಫಿ ತೊಗೊಂಡು ಅಂತ ರೋಡ್ ಸೈಡ್ ಹಂಗೆ ಒಂದು ಡಾಬಾ ಇತ್ತು. ಸೊ ಅಲ್ಲಿಗೆ ಎಲ್ಲ ಹೊರಟ್ವಿ. ಹೋಗ್ಬಿಟ್ಟು ಎಲ್ಲ ಗೋಬಿ ಮತ್ತು ಫ್ರೈಡ್ ರೈಸ್ ತೊಗೊಂಡು ಸ್ನ್ಯಾಕ್ಸ್ ತಿಂತಾ ಇದ್ದಾರೆ. ಸೊ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ಹೊಟ್ಟೆ ಹಶ್ವಾಗಿತ್ತಲ್ಲ, ಹಾಗಾಗಿ ಎಲ್ಲ ಲಂಚ್ ಮುಗಿಸ್ಕೊಬಿಟ್ಟು ಮಕ್ಕಳು ಕೂಡ ಅಕ್ಕ ಎಲ್ಲ ತಿಂತಾ ಇದ್ದಾರೆ. ಇವಾಗ ಫ್ರೈಡ್ ರೈಸ್ ತೊಗೊಂಡಿದ್ರು, ಹಾಗಾಗಿ ಎಲ್ಲ ತಿಂತಾ ಇದ್ವಿ. ನಮ್ಮ ಭಾವ ವೀಡಿಯೋ ಮಾಡಿಕೊಡ್ತಾ ಇದ್ದರು. ಸೊ ಅವರು ವೀಡಿಯೋ ಇದು ಅವರೇ ಕ್ಯಾಪ್ಚರ್ ಮಾಡಿರೋದು ವೀಡಿಯೋನ. ನಾವು ಗೋಬಿ ತಿಂತಾ ಕೂತಿದ್ವಿ ಸುಮ್ಮನೆ ಆರಾಮಾಗಿ. ತುಂಬ ಚೆನ್ನಾಗಿತ್ತು ರೋಡ್ ಸೈಡ್. ಅದು ಮೇನ್ ರೋಡು ಕನಕಪುರ ಮೇನ್ ರೋಡ್ ಬರುತ್ತೆ ಅದು. ಹಾಗಾಗಿ ಅಲ್ಲಿಂದ ಮುಂದೆ ಮತ್ತೆ ಅಲ್ಲಿಂದ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಭಾವ ಇದ್ರಲ್ಲ, ಅವ್ರ ತಮ್ಮವ್ರದ್ದು ಹೋಟೆಲ್ ಇತ್ತಲ್ಲ ಒಂದು, ಅಲ್ಲಿ ಅವರು ಫಿಶ್ ಇದೆ ಅಂತ ಏನೋ ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ಹೇಳಿದರು ಬರ್ತಾಯಿದ್ದೀವಿ ಅಂತ. ಹಂಗಾಗಿ ಇಲ್ಲಿಂದ ರೋಡ್ ಸೈಡೇ ಮುಂದೆ ಅದು. ತುಂಬಾ ಚೆನ್ನಾಗಿತ್ತು ಒಂಥರ ಡಾಬಾ ಅದು. ನಾವು ಫ್ಯಾಮಿಲಿ ಎಲ್ಲ ಬಂದಿದ್ವಲ್ಲ, ಹಾಗಾಗೆಲ್ಲ ಏನೂ ತೊಗೊಳ್ಳಿಲ್ಲ, ಬರೀ ಫಿಶ್ ತವಾ ಫ್ರೈ ಮಾತ್ರ ತೊಗೊಂಡ್ವಿ. ಎಲ್ಲ ಫಿಶ್ ತೊಗೊಂಡು ಎಲ್ಲ ತಿಂತಾ ಕೂತ್ಕೊಂಡ್ವಿ ಮಕ್ಕಳೆಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.